ಸರ್, ನಟ ಕಮಲ ಹಾಸನ್ ಅವರ ಒಂದು ಹೇಳಿಕೆ ಬಹಳಷ್ಟು ಚರ್ಚೆಗಳು ಆಗ್ತಾ ಇದೆ. ಕೇಳಕ್ಕೆ ಬಂದಿದ್ದೀರಾ? ಒಂದ್ ಕಡೆ ಅವರು ಕ್ಷಮೆ ಕೇಳೋದಿಲ್ಲ ಅನ್ನುವಂಥದ್ದು, ಇನ್ನೊಂದ್ ಕಡೆ ಕನ್ನಡದಲ್ಲಿ ಈ ಬಗ್ಗೆ ಕ್ಷಮೆ ಕೇಳಲೇಬೇಕು ಅಂತ ಒತ್ತಾಯ ಕೂಡ ಆಗ್ತಾ ಇದೆ. ಆಕ್ಟರ್ ಆಗಿ ಈ ರೀತಿ ಭಾಷೆಯ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡೋದು ಎಷ್ಟು ಮಟ್ಟಿಗೆ ಸರಿ? ಗೊತ್ತಿಲ್ಲ, ಅದನ್ನು ಅವಹೇಳನಕಾರಿ ಅಂತ ನಾವು ಅಂದ್ಕೊಂಡ್ರೆ ಅಂದ್ಕೊಂಡಂಗೆ ತುಂಬ ತಿಳಿದಂಥ ಮನುಷ್ಯ ಏನೋ ಒಂದು ಹೇಳ್ತಾ ಇದ್ದಾರೆ ಅಂದರೆ ಏನೋ ಒಂದು ಅರ್ಥ ಇರಬೇಕು. ಕೇಳಬೇಕು, ಅದನ್ನು ಪ್ರಶ್ನೆ ಕೇಳಿ ಏನು ಅಂತ ಕ್ಲಿಯರ್ ಮಾಡ್ಕೊಳ್ಳೋದು ನಮಗೆ ಬಿಟ್ಟಿತ್ತು, ಅಥವಾ ನಮ್ಮ ಹಕ್ಕು, ಅದನ್ನ ಕೇಳ್ಕೋಬೋದು. ಹಂಗಂತ ಅಂದ್ಬಿಟ್ಟು ಅದನ್ನು ಅಷ್ಟೊಂದು ಭಾವುಕವಾಗಿ ನೋಡೋ ಅವಶ್ಯಕತೆ ಇಲ್ಲ ಅಂತ ನನಗೆ ಅನಿಸುತ್ತೆ. ಯಾಕಂದರೆ ಎಲ್ಲ ಭಾಷೆಗಳು ಎಲ್ಲಿಂದನೋ ಹೊಟ್ಟು ಬಂದಿರ್ತವೆ. ಸೊ ಹಂಗಂತ ಅಂದ್ಬಿಟ್ಟು ಒಂದು ಭಾಷೆ ಮೇಲೂ ಒಂದು ಭಾಷೆ ಕೀಳು ಅಂತ ಆಗ್ಬಿಡಲ್ವಲ್ಲ. ಕನ್ನಡವೂ ಎಲ್ಲಿಂದನೋ ಹೊಟ್ಟು ಬಂದಿದೆ, ತಮಿಳು ಎಲ್ಲಿಂದನೋ ಹೊಟ್ಟು ಬಂದಿದೆ. ಇದರಿಂದ ಅದು ಹೊಟ್ಟು ಬಿಡ್ತು ಅನ್ನೋದಕ್ಕೆ ಈಗ ನನ್ನ ತಾಯಿ ಹೊಟ್ಟೆಯಿಂದ ನಾನು ಹುಟ್ಟಿದೆ ಅಂದರೆ ನನಗೂ ನನ್ನ ತಾಯಿಗೂ ಅವಮಾನ ಅಲ್ವಲ್ಲ, ಯಾರಿಗೂ ಅವಮಾನ ಅಲ್ಲ ಅದು. ಸೊ ಸಮಾಧಾನವಾಗಿ ಇದನ್ನು ಭಾವುಕವಾಗಿ ಇದು ಮಾಡಿದೆ, ಭಾವುಕವಾಗಿ ಜನಗಳನ್ನ ರೊಚ್ಚಿಗೆ ಏಳಿಸ್ದೆ. ಯಾಕಂದರೆ ಜವಾಬ್ದಾರಿಯುತ ಸ್ಥಾನದಲ್ಲಿರೋರು ಅದನ್ನು ಮೊದಲು ಮಾಡಬೇಕಾಗತ್ತೆ. ಈಗಾಗಲೇ ನಮ್ಮಲ್ಲಿ ಭಾಷೆ, ಧರ್ಮ, ಜಾತಿ ಎಲ್ಲದನ್ನೂ ಇಟ್ಕೊಂಡು ಬಳಸ್ಕೊಂಡು ಅದನ್ನು ರಾಜಕೀಯ ಮಾಡ್ಕೊಂಡು ಅದನ್ನು ಬಂಡವಾಳ ಮಾಡಿಕೊಂಡು ಅದರ ಲಾಭ ತೊಗೊಳ್ಳೋರೇ ಜಾಸ್ತಿ ಇರೋದ್ರಿಂದ ಇದನ್ನು ಭಾವುಕವಾಗಿ ನೋಡಿದೆ. ಭಾಷೆಯನ್ನು ಭಾಷೆಯಾಗಿ ಪರಿಗಣಿಸಿ ಒಬ್ಬ ತಿಳಿದ ಮನುಷ್ಯ ಏನು ಹೇಳ್ತಾ ಇದ್ದಾರೆ ಅಂದರೆ ಏನು ಅಂತ ಕೇಳಿ ಅದನ್ನು ಅರ್ಥ ಮಾಡ್ಕೊಳ್ಳೋದು. ಯಾಕೆಂತೇಳಿ ಸರ್, ಅವರು ಹೇಳಿದ್ದು ಸ್ಪಷ್ಟವಾಗಿದೆ, ತಮಿಳಿನಿಂದ ಕನ್ನಡ ಬಂದಿದೆ, ಅದರಿಂದ ಯಾವುದಕ್ಕೆ ಅವಮಾನ ಆದಂಗೆ ಆಯಿತು? ಯಾರಿಗೂ ಅವಮಾನ ಆದಂಗೆ ಆಗಲಿವಲ್ಲ, ಬಂದಿದ್ದರೆ ಸರಿ. ಅದಕ್ಕೆ ಯಾಕಂದರೆ ಬೇಕಾದಷ್ಟು ಥಿಯರಿಗಳಿದೆ. ಒಂದೊಂದು ಭಾಷೆನೂ ಎಲ್ಲಿಂದ ಬಂತು ಅಂತ ಯಾವುದೂ ನಿಮಗೆ ನಿಖರವಾದ ಮಾಹಿತಿಗಳೆಲ್ಲೂ ಸಿಕ್ಕೋದಿಲ್ಲ. ಇದು ಸಂಶೋಧನೆಗಳು ಇನ್ನೂ ನಡೀತಾನೆ ಇವೆ, ಎಲ್ಲಿಂದ ಬಂತು ಅಂತ ಅಂದ್ಬಿಟ್ಟು. ಸೊ ಒಂದು ಭಾಷೆಯಿಂದ ಇನ್ನೊಂದು ಭಾಷೆ ಬಂತು ಅಂದರೆ ಅವಮಾನ ಅಂತ ಯಾಕೆ ಅನ್ಕೋಬೇಕು ನಾವು? ಯಾಕಂದ್ರೆ ಕನ್ನಡಕ್ಕೆ ಇತಿಹಾಸ ದೊಡ್ಡದಿದೆ ತಮಿಳಿಗಿಂತ. ಅಲ್ಲ, ಅದ್ರಲ್ಲಿ ಏನು ಪೈಪೋಟಿ ಏನಿದೆ? ಯಾರ ಜೊತೆ ಪೈಪೋಟಿ ಹೇಳ್ತಿದ್ದೀವಿ ನಾವು? ಪೈಪೋಟಿ ಇಲ್ಲಿಲ್ಲ. ಭಾಷೆಗಳು ಎಲ್ಲ ಭಾಷೆಗಳು ಇರ್ತವೆ. ಹಂಗಂತ ಅಂದ್ಬಿಟ್ಟು ಒಂದು ಭಾಷೆಗೆ ಪ್ರಾಮುಖ್ಯತೆ ಕಡಿಮೆ ಆಗಿಬಿಡುತ್ತೆ ಅನ್ನೋದಿಲ್ವಲ್ಲ. ಏನೇನೋ ಬಂದಿರ್ಬೋದು, ಅದು ಒಂದು ಥಿಯರಿ ಇರ್ಬೋದು. ಇದ್ರೆ ಈಗ ಅವ್ರ ಥಿಯರಿ ಏನಿದೆ ಅಂತ ತಿಳ್ಕೊಳ್ಳೋಣ ಅಷ್ಟೇ. ಈಗ ಯಾಕಂತ ಹೇಳಿದ್ರೆ ಅವರ ಚಿತ್ರವನ್ನು ಅವರು ಕ್ಷಮೆ ಕೇಳೋ ತನಕ ನಾವು ಬ್ಯಾನ್ ಮಾಡ್ತೀವಿ, ಕನ್ನಡದಲ್ಲಿ ಬಿಡುಗಡೆ ಆಗೋಕ್ಕೆ ಅವಕಾಶ ಕೊಡೋದಿಲ್ಲ. ಗೊತ್ತಿಲ್ಲ, ಅಧಿಕಾರದಲ್ಲಿರೋರು ಏನು ಹೇಳ್ತಾರೋ ಅದು ನಡೆಯುತ್ತೆ, ಅದು ಮಾಡ್ತಾ ಇರ್ತಾರೆ. ಅದಾಗಲಿ. ಬಟ್ ನನ್ನ ಒಪಿನಿಯನ್ ನಾನು ಹೇಳ್ತಾ ಇದ್ದೀನಿ. ಇದರಲ್ಲಿ ಯಾರು ಅವಮಾನ ಅಂತ ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅವರೊಂದು ಥಿಯರಿ ಹೇಳ್ತಾ ಇದ್ದಾರೆ ಅಂದರೆ ಆ ಥಿಯರಿ ಹಿಂದಿನ ತರ್ಕ ಏನು ಅಂತ ತಿಳ್ಕೊಳ್ಳೋ ಅವಶ್ಯಕತೆ ಇದೆ ಅಷ್ಟೇ. ಅಷ್ಟೇನಾ? ಇದೆ ಸರ್. ಈಗ ಆಪರೇಷನ್ ಸಿಂಧೂರ ಆದ ನಂತರವಾಗಿ ಬಹಳಷ್ಟು ಚರ್ಚೆಗಳಾಗ್ತಾ ಇದೆ. ಒಂದೊಂದು ಕಡೆ ರಿವೀಲ್ ಆಗಬೇಕು, ಏನು ಫ್ಯಾಕ್ಟ್ ಆಗಿದೆ ಅದು ರಿವೀಲ್ ಆಗಬೇಕು ಅನ್ನೋಂಥದ್ದು ಕಡೆ, ಇನ್ನೊಂದು ಕಡೆ ಆ ಥರ ಪ್ರಶ್ನೆ ಮಾಡಿದ್ರೆ ಸೈನ್ಯವನ್ನೇ ಪ್ರಶ್ನೆ ಮಾಡ್ತೀರಿ ಅನ್ನುವಂಥ ಪ್ರಶ್ನೆಗಳು ಕೂಡ ಉದ್ಭವ ಆಗ್ತಿದೆ. ಈ ದೇಶದಲ್ಲಿ ಈ ರೀತಿ ಚರ್ಚೆಗಳಾಗ್ತಾನೆ ಇದೆ. ಯಾವುದೇ ಆಗಲಿ, ಎಲ್ಲಿವರೆಗೂ ಅಂಧಾಭಿಮಾನ ಇರುತ್ತೋ, ಭಾಷೆ ಬಗ್ಗೆ ಆಗಲಿ, ಜಾತಿ ಬಗ್ಗೆ ಆಗಲಿ, ಧರ್ಮದ ಬಗ್ಗೆ ಆಗಲಿ, ಅಲ್ಲಿವರೆಗೂ ಅದನ್ನು ಬಳಸ್ಕೊಳ್ಳೋರು ಇದ್ದೇ ಇರ್ತಾರೆ. ಅದನ್ನು ಬಿಟ್ಟು ನಿಜವಾದ ಅವಶ್ಯಕತೆಗಳು, ನಿಜವಾದ ಸಮಸ್ಯೆಗಳೇನು, ಅಥವಾ ಏನೋ ಒಂದು ನಡೆದಿದೆ ಅಂದರೆ ಅದನ್ನು ಬಗೆಹರಿಸೋದಕ್ಕೆ, ಪಹಲ್ಗಾಮ್ನಲ್ಲಿ ಅಟ್ಯಾಕ್ ನಡೀತಿ, ಈಗ ಅದನ್ನು ಬಗೆಹರಿಸೋದಕ್ಕೆ ಏನು ಮಾಡಬೇಕು ಅಂತ ನೋಡಬೇಕು ಹೊರತು ಅದರ ರಾಜಕೀಯ ಲಾಭ ತೊಗೊಳೋದಕ್ಕೆ ಯಾವಾಗ ಬಿಟ್ಕೊಡ್ತೀವಿ ನಾವು ಅಂದರೆ ನಾವು ಅಂತರಾದಾಗ ಜಾಗೃತರಾಗಬೇಕು. ಈಗ ಅದರ ಸತ್ಯಾಂಶಗಳು ಹೊರಗೆ ಬರ್ತಾ ಇಲ್ಲ. ಯಾಕಂದ್ರೆ ಹಿಂದೆ ಆಗಿರುವಂಥ ಘಟನೆಗಳಿಗೂ ಕೂಡ ಸತ್ಯಾಂಶಗಳು ಹೊರಗೆ ಬರ್ತಿಲ್ಲ ಎನ್ನುವಂಥದ್ದು ಕೆಲವರ. ಹೌದು, ಬಂದಿಲ್ಲ. ಯಾಕಂದರೆ ಈಗ ನೀವು ಇವರು ಅಲ್ಲಿಯ ಗವರ್ನರ್ ಯಾರು ಸತ್ಯಪಾಲ್ ಮಲಿಕ್ ಅವರು ಹೇಳಿದ ಅವರ ಆರೋಪಗಳು ಅಟ್ಲೀಸ್ಟ್ ಚರ್ಚೆಗೆ ಬರಬೇಕಲ್ಲ, ಚರ್ಚೆ ಆಗಬೇಕು, ಅದರ ಬಗ್ಗೆ ತನಿಖೆ ಆಗಬೇಕು. ಯಾವುದೂ ಆಗಲಿಲ್ಲ ಅಂದರೆ ಏನೋ ಇದೆ ಅಂತ ತಾನೇ ಅರ್ಥ. ಸೊ ಎಲ್ಲದಕ್ಕೂ ಪಾರದರ್ಶಕತೆ ಕಡಿಮೆ ಆಗ್ತಾ ಇದೆ. ನಿಮಗೆ ಗೊತ್ತು, ಪ್ರೆಸ್ ಇಂಡೆಕ್ಸ್ನಲ್ಲಿ ನಮ್ಮ ದೇಶ ಎಲ್ಲಿದೆ ಇವತ್ತು ನಿಂತಿದೆ ಅಂತ ಅಂದ್ಬಿಟ್ಟು. ಸೊ ಮಾಧ್ಯಮಗಳಿಗೆ ಒಂದು ದನಿ ಇಲ್ಲ. ದನಿ ಎತ್ತಿದ್ರೆ ಅವ್ರನ್ನ ಹುಟ್ಟಡಗಿಸೋ. ಯಾಕಂದರೆ ಇದರಲ್ಲೇ ಆಪರೇಷನ್ ಸಿಂಧೂರು ಆ್ಯಕ್ಚುಯಲ್ ಆಗಿ ಅಲ್ಲಿ ನಡೆದಿದ್ದಕ್ಕಿಂತ ಹೆಚ್ಚಿಗೆ ದೇಶದೊಳಗಡೆ ನಡೆಯಿತು. ನಮ್ಮ ಮಾಧ್ಯಮಗಳ ಹುಟ್ಟಡಗಿಸೋ ಬೇಕಾದಷ್ಟು ಕೆಲಸ ಆಯಿತು. 4 PM ಬಂದ್ ಮಾಡಿದ್ರು, ವೈರ್ ಮೇಲೆ ರೈಡ್ ಮಾಡ್ತೀವಿ ಅಂತಂದ್ರು. ಹೀಗೆ ಸೊ ದನಿಯನ್ನು ಅಡಗಿಸೋ ಪ್ರಯತ್ನ ಆಗ್ತಾ ಇದೆ. ಪ್ರಜಾಪ್ರಭುತ್ವ ವೀಕ್ ಆಗ್ತಾ ಇದೆ. ನಾವು ಡೆಮೋಕ್ರಸಿ ಇಂಡೆಕ್ಸ್ನಲ್ಲೂ ಎಲ್ಲೋ ಇದ್ದೀವಿ, ಡೆಮೋಕ್ರಸಿ ತಾಯಿ ಅಂತ ಹೇಳ್ಕೊಳ್ಳೋರು. ಸೊ ಪ್ರಶ್ನೆ ಕೇಳೋದು ಡೆಮೋಕ್ರಸಿಯ ಒಂದು ದೊಡ್ಡ ಲಕ್ಷಣ. ಸೊ ಪ್ರಶ್ನೆ ಕೇಳಬಾರ್ದು ಅಂತಂದ್ರೆ ಡೆಮೋಕ್ರಸಿ ಸಾಯ್ತಾ ಇದೆ ಅಂತ. ಸೊ ನಾವೆಲ್ಲರೂ ಜನರೆಲ್ಲರೂ ಪ್ರಜಾಪ್ರಭುತ್ವ ಇರಬೇಕು ಅಂದರೆ ಪ್ರಜೆಗಳು ಯಾರು ಪ್ರಭುಗಳಾಗಿದೆಯೋ ಅವರೆಲ್ಲ ಎದ್ದು ನಿಂತ್ಕೊಳ್ಬೇಕು, ಕೇಳಬೇಕು. ನಿರಂತರ ಪ್ರಶ್ನೆಗಳಿಗೆ ಉತ್ತರಗಳೇ ಸಿಗ್ತಾ ಇಲ್ಲ ಸರ್, ಹಲವಾರು ವರ್ಷಗಳಿಂದ. ಉತ್ತರನ ಬಡಿದು ಕೇಳಬೇಕು. ನಾವು ಅದೇ ಅಂಧರಾಗ್ಬಿಟ್ಟು ಜಾತಿ ಧರ್ಮದ ಹೆಸರಲ್ಲಿ ಅಂಧರಾಗ್ಬಿಟ್ಟು ಬ್ಯಾಮಿಚ್ಕೊಂಡು ಕೂತ್ಕೊಂಡ್ಬಿಟ್ರೆ, ಈಗ ದೇಶದ ಹೆಸರಲ್ಲಿ ಅಂಧರಾಗ್ಬಿಟ್ಟು ಬ್ಯಾಮಿಚ್ಕೊಂಡು ಕೂತ್ಕೊಂಡ್ಬಿಟ್ರೆ ಮುಚ್ಚೋದು ಗೊತ್ತು ಅವ್ರಿಗೆ. ರಾಜಕಾರಣಿಗಳು ಅದೇ ತಾನೇ ಮಾಡೋದು, ಮ್ಯಾನಿಪುಲೇಷನ್ ಮಾಡ್ತಾ ಇರ್ತಾರೆ. ಆದರೆ ದನಿ ಎತ್ತವ್ರು ನಾವು ಜನ ದನಿ ಎತ್ತಿ ಕೇಳಬೇಕು. ಪ್ರಶ್ನೆಗೆ ಉತ್ತರ ಸಿಗೋ ತನಕ ಬಿಡಬಾರ್ದು, ಕೇಳಬೇಕು. ಭಾರತ ಸೇನೆಯನ್ನು ಕೂಡ ಈಗ ಒಂದು ರಾಜಕಾರಣ ಬಳಸ್ಕೊಳ್ತಾ ಇದ್ದಾರೆ ಅನ್ನೋದು ಡೌಟ್ ಇಲ್ಲ. ಗೊತ್ತಾಗ್ತಾ ಇದೆಯಲ್ಲ, ನೀವು ಪ್ರಧಾನಿಗಳು ಫೋಟೋ ನೋಡೋರು ಗೊತ್ತಾಗುತ್ತಲ್ಲ. ಆರ್ಮಿ ಯೂನಿಫಾರ್ಮಲ್ಲಿ ಹಾಕ್ಕೊಂಡು ಅವರು ಆಪರೇಷನ್ ಸಿಂಧೂರದ ಎಷ್ಟು ಮ್ಯಾಕ್ಸಿಮಮ್ ಬೆನಿಫಿಟ್ ತಗೊಳಕ್ಕಾಗುತ್ತೋ ಅಷ್ಟು ತಗೊಳಕ್ಕೆ ಟ್ರೈ ಮಾಡ್ತಾರೆ. ಅವ್ರನ್ನ ಕುರೇಶಿ ಅವ್ರ ಫ್ಯಾಮಿಲಿ ಅವ್ರನ್ನೆಲ್ಲ ಕರೆದು ಇವ್ರ ಮೇಲೆ ಹೂ ಹಾಕ್ಸ್ಕೊತಾ ಇದ್ದಾರೆ. ಇಲ್ಲಿದೆ ನಿಮಗೆ ಸೈನಿಕ ಮರ್ಯಾದೆ?
ಫಸ್ಟು ಎಲ್ಲೆಲ್ಗೋ ಹೋಗುತ್ತೆ ಆ ಪ್ರಶ್ನೆಗೆ. ಬೇಸಿಕ್ ನೀವು ಅಗ್ನಿವೀರ್ನಂಥ ಒಂದು ಸ್ಕೀಮ್ ತಗೊಂಬಂದು ಜನಗಳು ಅಲ್ಲಿ ಕ್ಯಾಂಡಿಡೇಟ್ಗಳಿಗೆ ಅಪೋಸ್ ಮಾಡಿದಾಗಲೂ ಅವ್ರನ್ನೂ ಒಟ್ಟಡಗಿಸ್ಬಿಟ್ರಿ. ಅವ್ರನ್ನ ಲಾಠಿ ಚಾರ್ಜ್ ಮಾಡಿ ಅವ್ರನ್ನ ಓಡಿಸಿ ಮತ್ತೆ ಕೆಲಸನೇ ಕೊಡಲ್ಲ ಅನ್ನೋ ಮಟ್ಟಕ್ಕೆ ಮಾಡೋದು. ದನಿ ಅಡಗಿಸೋ ಪ್ರಯತ್ನ ಆಗ್ತದೆ. ಎಲ್ಲಿವರೆಗೂ ನಾವು ಅಂಧಾಭಿಮಾನಿಗಳಾಗಿತ್ತು ಅಲ್ಲಿವರೆಗೂ ಇದೆಲ್ಲ ನಡೀತಾ ಇರುತ್ತೆ. ನಾವು ಜಾಗೃತರಾಗಬೇಕು. ಒಂದ್ ಕಡೆ ಸೇನೆಯಲ್ಲಿರುವಂತ ಮುಸ್ಲಿಂ ಹೆಣ್ಣು ಮಗಳನ್ನೇ ಕೂಡ ಪ್ರಶ್ನೆ ಮಾಡುವಂಥದ್ದು ಕೂಡ ಇದೆ ಸುರೇಶ್ ಅವರು. ಅದೇ ಅಲ್ಲಿ ಮುಸ್ಲಿಂ ಹೆಣ್ಮಗಳನ್ನ ಬಳಸಿದ್ದು ಅದು ಒಂದು ಸಿಂಬಲ್ ಆಫ್ ಸಾಲಿಡ್ಯಾರಿಟಿ ಆಗದೇನೆ ಅದನ್ನು ರಾಜಕೀಯ ಲಾಭಕ್ಕಾಗೇ ಬಳಸ್ಕೊಂಡ್ಬಿಟ್ರಲ್ಲ, ಅದೇ ದೊಡ್ಡ ದುರಂತ. ಅದು ಯಾವಾಗ ನಾನು ಮತ್ತೆ ಹೇಳ್ತೀನಿ, ನಾವು ಎಲ್ಲಿವರೆಗೂ ಅಂತರಾಗಿರ್ತೀವೋ ಅಲ್ಲಿವರೆಗೂ ನಮ್ಮನ್ನು ಭಾಷೆ, ಜಾತಿ, ಧರ್ಮ, ದೇಶ ಇದರ ಹೆಸರಲ್ಲಿ ನಮ್ಮನ್ನು ಬಡದೆಬ್ಬಿಸಿ ನಮ್ಮನ್ನು ಬಳಸ್ಕೊಳ್ಳೋರು ಇದ್ದೇ ಇರ್ತಾರೆ. ಸರಿ, ಏನಾದ್ರು ಪ್ರಶ್ನೆ ಇದೆಯಾ? ಕೊನೆಯದಾಗಿದೆ, ಶಿವರಾಜ್ ಕುಮಾರ್ ಅವ್ರನ್ನು ಕೂಡ ಪ್ರಶ್ನೆ ಮಾಡುವಂಥದ್ದೇ. ಕಮಲ್ ಹಾಸನ್ ಅವರು ಹೇಳ್ತಾ ಇರ್ಬೇಕು, ನೀವು ಸೈಲೆಂಟ್ ಆಗಿ ಕೂತಿದ್ದೀರಿ, ನೀವು ಖಂಡಿಸ್ಲಿಲ್ಲ ಅಂತ ಶಿವರಾಜ್ ಕುಮಾರ್ ಅವ್ರು ಮತ್ತೆ ಹೇಳಿದ್ದಾರೆ. ಅಲ್ಲ, ಅಂಥದ್ದು ದೊಡ್ಡದು ಮಾಡೋ ಅವಶ್ಯಕತೆ ಇಲ್ಲ ಅದು ಅಂತ ಹೇಳಿದ್ರು ಕೂಡ ಅವ್ರ ಮೇಲೂ ಕೂಡ ಅಂದರೆ ಪ್ರಶ್ನೆಗಳಿರ್ತದೆ. ಇಲ್ಲ, ನೀವು ಕನ್ನಡದ ಬಗ್ಗೆ ನಿಮಗೆ ರಾಜಣ್ಣ ಅವ್ರಿಗಿದ್ದಂಥ ಅಭಿಮಾನ ಇಲ್ಲ ಅನ್ನೋ ನಿಟ್ಟಿನಲ್ಲಿ ಆಕ್ರೋಶಗಳನ್ನ ಕೆಲವರು ವ್ಯಕ್ತಪಡಿಸ್ತಾರೆ. ಅಲ್ಲ, ಅವರು ಕೊಟ್ಟ ಹೇಳಿಕೆಯಿಂದ ಭಾಷೆಗೆ ತೊಂದರೆ ಬರುವಂಥದ್ದು ಏನಾದ್ರು ಆಗಿದೆಯಾ? ಈಗ ಗೋಕಾಕ್ ಚಳವಳಿ ಮಾಡಿದ್ರು ರಾಜ್ಕುಮಾರ್ ಅವರು, ಆವಾಗ ಭಾಷೆಗೆ ತೊಂದರೆ ಇತ್ತು, ಭಾಷೆನೇ ಬಳಿವಿನ ಹೆಂಚಿನಲ್ಲಿ ಇತ್ತು ಅಂತ ಇಟ್ಕೊಳ್ಳಿ. ಸೊ ಅಂಥ ಟೈಮಲ್ಲಿ ಚಳವಳಿ ಮುಖ್ಯ. ಈಗ ಒಬ್ರು ಏನೋ ಸ್ಟೇಟ್ಮೆಂಟ್ ಕೊಡ್ತಾರೆ ಅಂದರೆ ಅದು ತಿಳಿದಂಥ ಮನುಷ್ಯ ಒಬ್ಬ ಹೇಳ್ತಾ ಇದ್ದಾರೆ ಅಂತಂದರೆ ಅದ್ರಲ್ಲಿ ಏನಿದೆ ಅದರಿಂದ ಅಂತ ತಿಳ್ಕೊಳ್ಳೋಣ ಮೊದಲು. ಅದೇ ಮತ್ತೆ ಹೇಳಬೇಕಾಗತ್ತೆ. ಸೊ ಅಷ್ಟೊಂದು ಭಾವುಕವಾಗಿ ನೋಡೋ ಅವಶ್ಯಕತೆ ಇಲ್ಲ. ಅದು ಒಂದು ಥಿಯರಿ ಅಂತ ತಿಳ್ಕೊಂಡು ಅದರ ಹಿಂದಿನ ತರ್ಕ ಏನು ಅಂತ ತಿಳ್ಕೊಳ್ಳೋಣ. ನಾವು ಕನ್ನಡಿಗರು ನಾವಿಷ್ಟು ಜ್ಞಾನಪೀಠ ಪ್ರಶಸ್ತಿಗಳನ್ನು ತಗೊಂಡಿದ್ದೀವಿ. ಅಭ್ಯಾಸ ಮಾಡೋಣ, ಸಾಹಿತ್ಯನ, ಇತಿಹಾಸನ ಎಲ್ಲವನ್ನೂ ಅಭ್ಯಾಸ ಮಾಡೋಣ, ಸತ್ಯನ ಹೊರಗೆ ತೆಗಿಯೋಣ ಮೊದಲು. ನಿಜ ಆಗಬೇಕು, ಚರ್ಚೆ ಆಗಬೇಕು. ಅಂದರೆ ತಿಳ್ಕೊಳಕ್ತಾನೆ, ತಿಳುವಳಿಕೆಗೆ ಏನು ಯಾವುದೂ ಇದಲ್ವಲ್ಲ. ಎಲ್ಲವೂ ಸರಿಯಾದ ದಾರಿ ತಿಳುವಳಿಕೆಗೆ. ಎಲ್ಲಿವರೆಗೂ ನಾವು ಅಂಧರಾಗೋದಿಲ್ವೋ, ಯಾವುದೋ ಒಂದು ಭಾವುಕ ಇದು ಪ್ರವಾಹದಲ್ಲಿ ಕೊಚ್ಚಿ ಹೋಗೋದಿಲ್ವೋ ಅಲ್ಲಿವರೆಗೂ ಬುದ್ಧಿವಂತರಾಗಿರ್ತೀವಿ. ಥ್ಯಾಂಕ್ ಯು.